ಹಲೋ ಎಲ್ರಿಗೂ ನಮಸ್ಕಾರ. ಕಿಚನ್ ಕ್ವೀನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಿದ್ದೆ. ಅದು ಅವಲಕ್ಕಿ ಚಿತ್ರಾನ್ನ. ಇದು ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು. ಆದರೆ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ. ದಯವಿಟ್ಟು ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಅದಕ್ಕೆ ಏನೇನು ಬೇಕು ಸಾಮಾನುಗಳನ್ನು ಅದನ್ನು ನಾವು ನೋಡೋಣ. ಮೊದಲಿಗೆ ಬೇಕಾಗಿರೋದು ಇಲ್ಲಿ ಮೀಡಿಯಮ್ ಅವಲಕ್ಕಿ ಅಂತ ಹೇಳ್ತಾರಲ್ಲ, ಆ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ದಪ್ಪ ಅವಲಕ್ಕಿ ಅಷ್ಟು ಚೆನ್ನಾಗಾಗಲ್ಲ ಅಂತ ನನಗೆ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡದು ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಒಂದು 3 ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಇದಕ್ಕೆ, ಮತ್ತು ಕಾಯಿ ತುರಿ ಸ್ವಲ್ಪ. ಆಮೇಲೆ ಇದು ಆಯಿಲ್ ಬೇಕಾಗಿರೋ ಒಂದು ಆಯಿಲ್ ಬೇಕು, ಎಣ್ಣೆ ಬೇಕು. ಸೊ ಇವಾಗ ಇದು ಅವಲಕ್ಕಿನ ನಾವು ತುಂಬ ಹೊತ್ತು ಇದನ್ನ ನೆನೆಸೋದೇ ಅವಶ್ಯಕತೆ ಇಲ್ಲ. ಇದನ್ನು 1-2 ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ರೆ, ನೀರೆಲ್ಲ ಡ್ರೈ ಮಾಡಿ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ, ಉದುರಾಗಿ ಬರುತ್ತೆ. ಸೊ ನೋಡಿ, ಈ ಥರ ನಾನು 2 ಸರಿ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಬೇಕು. ಇದನ್ನೆಲ್ಲ ನಾನು ನೆನೆಸಿಟ್ಕೊಂಡಿದ್ದೀನಿ, ಹುಣಸೆ ಹುಳಿನ. ಸೊ ಈಗ ಇದನ್ನು ಒಂದು 5 ನಿಮಿಷ ನಾವು ಹೀಗೆ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ, ಉದುರಾಗುತ್ತೆ. ಸ್ಟಿಕ್ಕಿ ಇರಲ್ಲ, ಮತ್ತು ತುಂಬ ಮೆತ್ತಗೂ ಇರಲ್ಲ, ತುಂಬ ಗಟ್ಟಿನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಮಾಡೋ ವಿಧಾನ ನೋಡೋಣ. ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದು ಚೆನ್ನಾಗಿ ಕಾದಿದೆ. ಅದಕ್ಕೆ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಕಡಲೆ ಬೀಜ, ಇದಿಷ್ಟನ್ನು ಹಾಕಿ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಈ ಕಡಲೆ ಬೀಜ ಮತ್ತು ಕಡಲೆಬೇಳೆ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ, ಆಮೇಲೆ ಅದರ ಜೊತೆಗೇನೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ತಿಳಿಯಲ್ಲ ಅದಕ್ಕೆ ಹಾಕಿದ್ರೆ. ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ. ಇದಕ್ಕೆ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಕಲ್ಲು ಪಿಂಕ್ ಸಾಲ್ಟ್ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹಾಕಿ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಆಮೇಲೆ ಬೇಕಾದರೆ ಹಾಕ್ಬೋದು. ಹಾಕಿ ಈಗ ನಾನು ಇದನ್ನು ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುತ್ತೆ ಅದು. ಸೊ ನೋಡಿ, ಈರುಳ್ಳಿ ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ನಾನು ಅರಿಶಿನ ಪೌಡರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಾದ್ಮೇಲೆ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. 1 ಟೊಮೆಟೊ ತೊಗೊಂಡಿದ್ದೀನಿ. ಯಾಕೆಂದರೆ ಹುಣಸೆ ಹುಳಿನ ತೊಗೊಂಡಿದ್ದೀನಲ್ವ, ಅದಕ್ಕಾಗಿ 1 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಬೇಯಿಬೇಕು. ಇದಾಕಿ ಮುಚ್ಚಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಈ ಅವಲಕ್ಕಿ ನೋಡಿ, ಈ ಥರ ಅದು ಟೊಮೆಟೊ ಬೇಯ್ತಾ ಇದೆ. ಅಷ್ಟರಲ್ಲಿ ನಾವು ಈ ಅವಲಕ್ಕಿ, ನೆಂದಿರೋ ಅವಲಕ್ಕಿನ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ, ಉದುರಾಗಿ ಬಂದಿದೆ. ಸೊ ಇದಕ್ಕೆ ನಾವು
ಇದು ಸ್ವಲ್ಪ ಪುಡಿ ಉಪ್ಪು, ಯಾಕೆಂದರೆ ಈ ಅವಲಕ್ಕಿಲಿ ಉಪ್ಪಿರಲ್ಲ, ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಆಲ್ರೆಡಿ. ಸೊ ನೋಡಿಕೊಂಡು ಹಾಕಬೇಕು ಇದನ್ನ. ಉಪ್ಪು ಮತ್ತು ಇದು ಹುರ್ಗಡ್ಲೆ ಪುಡಿ ಒಂದು 4 ಸ್ಪೂನು ನಾನು ಹಾಕ್ತಾ ಇದ್ದೀನಿ. ಈ ಥರ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ, ಸೊ ಇನ್ನು ಏನಾದರೂ ಎಕ್ಸ್ಟ್ರಾ ನೀರಿದ್ರೆ ಎಲ್ಲ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಸೊ ಒಗ್ಗರಣೆ ಜೊತೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಈ ಕಡಲೆಪುಡಿ ಜೊತೆಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಎಲ್ಲ ಒಗ್ಗರಣೆ ಕಡಲೆಪುಡಿ ಜೊತೆಗೆ ಹಾಕಿದ್ರೆ ಅಂಟ್ಕೋತದೆ ಎಲ್ಲನೂ. ಸೊ ಅದಕ್ಕೆ ನಾನು ಈ ಥರ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ನೋಡಿ ಈ ಥರ ಇವಾಗ ಇದು ಮಿಕ್ಸ್ ಆಗಿದೆ. ಬಟಾಣಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಹುಣಸೆ ಹುಳಿ ಇದನ್ನು ನಾನು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದು ಗೊಜ್ಜು ಜಾಸ್ತಿ ಆಗುತ್ತೆ ಅಂತ ಏನು ಅನ್ಕೋಬೇಡಿ, ಇದು ಗೊಜ್ಜು ಜಾಸ್ತಿ ಆದ್ರೆ ಹಂಗೆ ಇಟ್ಕೋಬೋದು. ಇದೇ ಕಡಲೆಪುರಿ ಚಿತ್ರಾನ್ನ ಮಾಡ್ಬೋದು, ಇಲ್ಲ ರೈಸ್ ಮಾಡಿಕೊಂಡು ಹಾಗೆ ಚಿತ್ರಾನ್ನ ಥರ ಕಲಿಸ್ಬೋದು, ಅದು ಚೆನ್ನಾಗಿರುತ್ತೆ. ಸೊ ಇವಾಗ ಇದೊಂದು 2 ನಿಮಿಷ ಆಗಬೇಕು, ಚೆನ್ನಾಗಿ ಬೇಯಬೇಕು ಅದು. ನೋಡಿ ಇದು ಚೆನ್ನಾಗಿ ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಬಂದಿದೆ ಎಣ್ಣೆಲೆಲ್ಲನ. ಇವಾಗ ಇದನ್ನು ಅವಲಕ್ಕಿಗೆ ಹಾಕಿ ಕಲಿಸ್ಬಿಡೋಣ. ಇದು ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್. ನೋಡಿ ಈ ಥರ ಹಾಕಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಈಗ. ಸೊ ಮತ್ತೆ ಏನಾದರೂ ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ನೀವು ಅದಕ್ಕೆ ಹಾಕೋಬೋದು. ಈಗ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋಂಥ ಹಸಿಕಾಯಿ ಹಾಕ್ಬಿಟ್ರೆ ನಮ್ಮ ಒಂದು ಹೊಸ ರುಚಿಯಾದ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಈಗ ಇದನ್ನು ನಾವು ಒಂದು ಬೌಲಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸೊ ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಕಾಯಿ. ಹುಣಸೆ ಹುಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.